ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯ ಎಲ್ಲ ಗಿಡಗಳಿಗೂ ಒಂದು ಫರ್ಟಿಲೈಸರನ್ನು ನಾನು ಕೊಡ್ತಾ ಇದ್ದೇನೆ. ಆ ಫರ್ಟಿಲೈಸರ್ ಏನು, ಎಲ್ಲಿಂದ ತರಿಸ್ದೆ, ಈ ಫರ್ಟಿಲೈಸರ್ನ ನಾವು ಯಾಕೆ ಗಿಡಗಳಿಗೆ ಕೊಡಬೇಕು ಅಂತೇಳಿ ತಿಳ್ಕೊಳ್ಳೋಣ. ಹಾಗೆ ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂಥೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಖಂಡಿತ ಇದೊಂದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಹಾಗಾಗಿ ಎಲ್ಲರೂ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಎಲ್ಲರೂ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಒಂದೇ ದಿನ ಅರಳೋದಕ್ಕೆ ಇಷ್ಟೊಂದು ಮೊಗ್ಗುಗಳು, ಬ್ರಹ್ಮಕಮಲ ಮೊಗ್ಗುಗಳು ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ. ಅದು ಒಂದೇ ದಿನ ಇಷ್ಟು ಮೊಗ್ಗುಗಳು ಅರಳ್ತಾ ಇರೋದಂತೂ ನಿಜಕ್ಕೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಒಟ್ಟು ಒಂದು 15 ಫ್ಲವರ್ ಏನೋ ಇದೆ, ಒಂದೇ ಸಾರಿ ಬಂದಿದೆ ಇದೆಲ್ಲ. ಇದು ಅರಳಿದ ಮೇಲೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆ ನಾನು ಮೀಶೋಯಿಂದ ಈ ಫರ್ಟಿಲೈಸರ್ನ ತರಿಸ್ಕೊಂಡಿದ್ದೀನಿ. ಈ ಫರ್ಟಿಲೈಸರ್ನ ನಾನು 150 ರುಪೀಸ್ ಕೊಟ್ಟು ನಾನು ಸೀವಿಡ್ ಮತ್ತು ಹ್ಯೂಮಿಕ್ ಆ್ಯಸಿಡ್ 2 ಫರ್ಟಿಲೈಸರ್ನ ತರಿಸ್ಕೊಂಡಿದ್ದೀನಿ. ಇವತ್ತು ನಾನು ಸೀವಿಡ್ನ ಫರ್ಟಿಲೈಸರ್ ಆಗಿ ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಆಲ್ರೆಡಿ ಇದ್ರ ಮೇಲೆ ಬರೆದಿದೆ, ನಾವು ನೋಡ್ಬೋದು. 1 ಲೀಟರ್ ನೀರಿಗೆ 2 ರಿಂದ 5 ml ಬಳಸ್ಬೋದು ಅಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಆದರೆ ಇವತ್ತು ನಾನು 3 ml 1 ಲೀಟರ್ಗೆ ಬಳಸ್ತಾ ಇದ್ದೀನಿ. ಬನ್ನಿ ಹೇಗೆ ರೆಡಿ ಮಾಡ್ಕೊಳ್ಳೋದು ನೀರನ್ನ ಅಂತ ನೋಡೋಣ. ಸೀವಿಡ್ ಫರ್ಟಿಲೈಸರ್, ಈ ಸೀವಿಡ್ ಫರ್ಟಿಲೈಸರ್ ಈ ರೀತಿ ಪ್ಯಾಕಿಂಗ್ ಆಗಿ ಬಂದಿರುತ್ತೆ. ಇದನ್ನು ಒಂದು ಚಾಕುವಿನ ಸಹಾಯದಿಂದ ನಾವು ಹೋಲ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿ ತೊಗೊಂಡು ನಾನೀಗ ಸುಮಾರು 10 ಲೀಟರಷ್ಟು ನೀರನ್ನ ತೊಗೊಂಡಿದ್ದೀನಿ. ನೋಡಿ ಇದು ಹೇಗಿರುತ್ತೆ ಅಂತ ನೋಡ್ಬೋದು. ಇದು ಗಟ್ಟಿ ಇರುತ್ತೆ ನೋಡಿ, ಡ್ರಾಪೇ ಬರೋ ಅಂಥದ್ದು. ಹಾಗಾಗಿ ಸಾಧ್ಯವಾದಷ್ಟು ಚಿಕ್ಕದಾಗೇ ಹೋಲ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಂದು 30 ml ನಾನು ಮಿಕ್ಸ್ ಮಾಡಿದ್ದೇನೆ. ಈ ಒಂದು ಸೀವಿಡ್ ಫರ್ಟಿಲೈಸರ್ನ ನಾವು ಒಂದು ಬಾರಿ ಏನಾದ್ರು ಪರ್ಚೇಸ್ ಮಾಡಿದ್ರೆ, ಪ್ಯಾಕೆಟ್ ಹೊಡೆದ್ರೆ ಸುಮಾರು 4-5 ತಿಂಗಳವರೆಗೂ ನಾವು ಕೂಡ ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಇದನ್ನು ಬಳಸ್ಬೋದು. ಏನು ಒಂದೇ ಸಾರಿ ಪ್ಯಾಕೆಟ್ ಹೊಡೆದು ನಾವು ಫರ್ಟಿಲೈಸರ್ನ ಬಳಸಬೇಕು ಅಂತೇನೂ ಇಲ್ಲ. ಹಾಗೆ ಇದು ಫುಲ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾವು ಗಿಡಗಳಿಗೆ ಧಾರಾಳವಾಗಿ ಈ ಫರ್ಟಿಲೈಸರ್ನ ಎಲ್ಲ ರೀತಿಯ ಗಿಡಗಳಿಗೂ ನಾವು ಶೋ ಪ್ಲ್ಯಾಂಟ್ಸ್ಗಳಿಗಿರ್ಬೋದು, ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಇರ್ಬೋದು, ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ಕೊಡ್ಬೋದು. ಹೂ ಬಿಡುವಂತಹ ಗಿಡಗಳಿಗೆ, ಕಾಯಿ ಮೊಗ್ಗು ಬರುವಂತಹ ಗಿಡಗಳಿಗೆ, ಎಲ್ಲ ರೀತಿಯ ಗಿಡಗಳಿಗೂ ಈ ಫರ್ಟಿಲೈಸರ್ನ ನಾವು ಕೊಡ್ಬೋದು. ಇದನ್ನು ಸಮುದ್ರದಲ್ಲಿ ಇರುವಂತಹ ಪಾಚಿಗಳಿಂದ, ಗಿಡಗಳಿಂದ ಈ ಫರ್ಟಿಲೈಸರ್ನ ತಯಾರು ಮಾಡಿರ್ತಾರೆ. ಹಾಗಾಗಿ ಇದನ್ನು ಫುಲ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ನಾವು ಧಾರಾಳವಾಗಿ ಗಿಡಗಳಿಗೆ ಬಳಸ್ಬೋದಾಗಿರುತ್ತೆ. ಇದರಲ್ಲಿ ಸಮುದ್ರದಿಂದ ಸಿಕ್ಕಿರೋದ್ರಿಂದ ಇದರಲ್ಲಿ ಅಯೋಡಿನ್ ಹೆಚ್ಚಾಗಿರುತ್ತೆ, ಹಾಗೆ ಕ್ಯಾಲ್ಶಿಯಂ ಕೂಡ ರಿಚ್ ಆಗೇ ಇರುತ್ತೆ. ಸೀವಿಡ್ ಫರ್ಟಿಲೈಸರ್ ನಮಗೆ 2 ರೀತಿಯಲ್ಲಿ ಸಿಗುತ್ತೆ. ಒಂದು ಕಾಳುಗಳ ರೂಪದಲ್ಲಿ ಸಿಗುತ್ತೆ, ಇನ್ನೊಂದು ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ. ಕಾಳುಗಳ ರೂಪದಲ್ಲಿ ಸಿಗುವಂತಹ ಫರ್ಟಿಲೈಸರನ್ನು ನಾವು ಮಾಮೂಲಿ ನಾವು NPK, DIP ಈ ರೀತಿಯ ಫರ್ಟಿಲೈಸರ್ಗಳನ್ನ ಬಳಸ್ತೀವಲ್ಲ, ಆ ರೀತಿ ನಾವು ಬಳಸಬೇಕಾಗುತ್ತೆ. ಕಾಳುಗಳನ್ನು ನಾವು ಪಾಟ್ಗಳಲ್ಲಿ ಡೈರೆಕ್ಟಾಗಿ ಹಾಕಿ ನಂತರ ನೀರು ಹಾಕ್ಬೋದು. ಆದರೆ ಲಿಕ್ವಿಡ್ ರೀತಿಯಲ್ಲಿ ಸಿಗುವಂತಹ ಫರ್ಟಿಲೈಸರ್ನ ನಾವು ಹಂಗೆಲ್ಲ ಹಾಕೋದಕ್ಕಾಗಲ್ಲ. ಅದನ್ನು ನೀರಿನ ಜೊತೆನೇ ಮಿಕ್ಸ್ ಮಾಡಿನೇ ನಾವು ಗಿಡಗಳಿಗೆ ಕೊಡಬೇಕಾಗುತ್ತೆ. ಲಿಕ್ವಿಡ್ ಫರ್ಟಿಲೈಸರ್ನಲ್ಲಿ ತುಂಬ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ನಾವು ಅದನ್ನು ಡೈರೆಕ್ಟಾಗಿ ಕೊಡೋಕ್ಕೆ ಬರಲ್ಲ. ಅದನ್ನು ನೀರಿನ ಜೊತೆನೇ ಮಿಕ್ಸ್ ಮಾಡಿ ನಾವು ಪಾಟ್ಗಳಿಗೆ ಕೊಡಬೇಕಾಗುತ್ತೆ. ಪಾಟ್ನ ಅಳತೆಗೆ ತಕ್ಕಷ್ಟು ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡಬೇಕು. ಮೊದಲೇ ನಾವು ಗಿಡಗಳಿಗೆ ನೀರು ಹಾಕಿರಬಾರ್ದು. ಸಾಮಾನ್ಯವಾಗಿ ಫರ್ಟಿಲೈಸರ್ ಕೊಡಬೇಕಾದ್ರೆ ನಾವು ಅನುಸರಿಸಬೇಕಾದ ಕ್ರಮಗಳು ಏನು ಅಂದರೆ, ಮೊದಲು ನಾವು ಪಾಟ್ಗೆ ನೀರು ಹಾಕಿರಬಾರ್ದು. ಸ್ವಲ್ಪ ಪಾಟು ಡ್ರೈ ಆಗಿರಬೇಕು. ಪಾಟ್ ಡ್ರೈ ಆಗಿದ್ದಾಗ ನಾವು ಈ ರೀತಿ ಫರ್ಟಿಲೈಸರ್ನ ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಟ್ಟಾಗ ಆ ಪಾಟ್ ಪೂರ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆಲ್ರೆಡಿ ತೇವಾಂಶ ಪಾಟಲ್ಲಿ ಇದ್ದರೆ ನಾವು ಕೊಟ್ಟಂತಹ ಫರ್ಟಿಲೈಸರ್ ಲಿಕ್ವಿಡು ಅಕಸ್ಮಾತ್ ತೇವ ಹೆಚ್ಚಾಗಿ ಹರಿದೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀರನ್ನು ಹಾಕಿರಬಾರ್ದು ನಾವು ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡುವಂತಹ ಸಂದರ್ಭದಲ್ಲಿ.
ಈ ಫರ್ಟಿಲೈಸರ್ನ ಕೊಡುವಂತಹ ಸಂದರ್ಭದಲ್ಲಿ ಪಾಟ್ನ ಮೇಲ್ಭಾಗದ ಮಣ್ಣನ್ನು ನಾವು ಸಡಿಲಗೊಳಿಸಬೇಕಾಗುತ್ತೆ. ಈ ರೀತಿ ಪಾಟ್ನ ಅಂಚಿನ ಮಣ್ಣನ್ನು ಸಡಿಲಗೊಳಿಸಿ ಕೊಡೋದ್ರಿಂದ ಬೇರುಗಳಿಗೆ ಸರಾಗವಾಗಿ ಈ ಫರ್ಟಿಲೈಸರ್ ತಲುಪೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಹೀಗೆ ಪಾಟ್ನ ಮೇಲ್ಭಾಗದ ಮಣ್ಣನ್ನು ಸಡಿಲ ಮಾಡಿ ನಂತರ ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡಬೇಕಾಗುತ್ತೆ. ಹೀಗೆ ಪಾಟ್ನ ಅಳತೆಗೆ ತಕ್ಕಷ್ಟು, ನಮ್ಮ ಗಿಡದ ವಯಸ್ಸಿಗೆ ತಕ್ಕಷ್ಟು ನಾವು ಫರ್ಟಿಲೈಸರ್ನ ಕೊಡಬೇಕು. ಇದನ್ನು ಕೊಡೋದ್ರಿಂದ ಮಣ್ಣಿನಲ್ಲಿ ಇರುವಂತಹ ಮೈಕ್ರೋಬ್ಸ್ಗಳು ತುಂಬ ಆ್ಯಕ್ಟಿವ್ ಆಗ್ತವೆ. ಅಂದರೆ ಸೂಕ್ಷ್ಮ ಜೀವಿಗಳು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತವೆ. ಹಾಗೆ ಆ್ಯಕ್ಟಿವ್ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಮಣ್ಣಿನಲ್ಲಿ ಮೈಕ್ರೋಬ್ಸ್ಗಳು ಆ್ಯಕ್ಟಿವ್ ಆಗೋದ್ರಿಂದ ಮಣ್ಣಿನಲ್ಲಿ ಇರುವಂತಹ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನು ಅದು ನಾಶ ಮಾಡ್ತವೆ. ಹಾಗೆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ನಾವು ಉತ್ಪತ್ತಿ ಮಾಡೋದಕ್ಕೆ, ಹೆಚ್ಚಿಸೋದಕ್ಕೆ, ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸೋದಕ್ಕೆ ಸಹಾಯವನ್ನು ಕೂಡ ಆಗ್ತವೆ. ಹಾಗೆ ಸೂಕ್ಷ್ಮಜೀವಿಗಳು ಹೆಚ್ಚಾಗ್ತವೆ, ಮಣ್ಣು ಶುದ್ಧ ಆಗುತ್ತೆ ಅಂತೆಲ್ಲ ಹೇಳಿ ನಾವು ಪದೇ ಪದೇ ಈ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡಬಾರ್ದು. ಸುಮಾರು ಒಂದು 20 ದಿವಸಕ್ಕೊಮ್ಮೆ ಫರ್ಟಿಲೈಸರ್ನ ಇದನ್ನು ಬಳಸಿದ್ರೆ ಸಾಕು. ಪದೇ ಪದೇ ಬಳಸೋದ್ರಿಂದ ಗಿಡಗಳು ಹಾಳಾಗೋಗ್ತವೆ. ಇದನ್ನೊಂದು 20 ಡೇಸ್ಗೊಮ್ಮೆ ಬಳಸೋದ್ರಿಂದ ಏನು ತೊಂದರೆ ಆಗೋಲ್ಲ. ಗಿಡಗಳು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಬೆಳಿತವೆ. ಹಾಗೆ ಫರ್ಟಿಲೈಸರ್ನ ಕೊಡುವಾಗ ಪಾಟ್ನ ಸುತ್ತ ಸಾಧ್ಯವಾದಷ್ಟು ಫರ್ಟಿಲೈಸರ್ನ ಹಾಕಿ. ಯಾಕೆಂದರೆ ಬೇರುಗಳು ಎಲ್ಲಿರುತ್ತೆ, ಯಾವ ಮೂಲೆಯಲ್ಲಿರುತ್ತೆ ಅಂತ ನಮಗೂ ಗೊತ್ತಿರಲ್ಲ ಅಲ್ವಾ. ಮಣ್ಣು ಗಟ್ಟಿಯಾಗಿದ್ದರೆ ಈ ಲಿಕ್ವಿಡ್ ಅಲ್ಲಿವರೆಗೂ ಇಳಿಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ಈ ಲಿಕ್ವಿಡ್ನ ಕೊಡೋದ್ರಿಂದ ಗಟ್ಟಿಯಾಗಿರುವ ಮಣ್ಣು ಮೈಕ್ರೋಬ್ಸ್ಗಳು ಆ್ಯಕ್ಟಿವ್ ಆಗೋದ್ರಿಂದ, ಸೂಕ್ಷ್ಮಜೀವಿಗಳು ಆ್ಯಕ್ಟಿವ್ ಆಗೋದ್ರಿಂದ ಮಣ್ಣು ಕೂಡ ಲೂಸ್ ಆಗುತ್ತೆ. ಮಣ್ಣು ಲೂಸ್ ಆಗೋದ್ರಿಂದ ನಾವು ಈ ಫರ್ಟಿಲೈಸರ್ ಕೊಟ್ಟು ಮಣ್ಣು ಲೂಸ್ ಆಗೋದ್ರಿಂದ ಗಾಳಿ ಆಡೋದಕ್ಕೆ, ಗಿಡಗಳಿಗೆ ಆಕ್ಸಿಜನ್ ಸಿಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ರೀತಿ ಗಿಡಗಳಿಗೂ ಕೊಡಬೇಕಾದ್ರೂ ಪಾಟ್ನ ಅಳತೆಗೆ ತಕ್ಕಂತೆ ಮತ್ತು ನಾವು ಯಾವ ಗಿಡಕ್ಕೆ ಕೊಡ್ತಾಯಿದ್ದೀವಿ ಅದನ್ನು ನೋಡಿಕೊಂಡು ಮಿತವನ್ನು ಅರಿತು ಕೊಡೋದು ಒಳ್ಳೆಯದು. ಮಣ್ಣು ಲೂಸ್ ಆಗೋದ್ರಿಂದ ಗಿಡಗಳಿಗೆ ಆಕ್ಸಿಜನ್ ಕೊರತೆ ಬರೋದಿಲ್ಲ. ಯಾಕೆಂದರೆ ಉಸಿರಾಡೋದಕ್ಕೆ ಗಿಡಗಳಿಗೆ ಒಳ್ಳೆಯ ಗಾಳಿ ಬೇರುಗಳಿಗೆ ಸಿಗೋದ್ರಿಂದ ಗಿಡಗಳು ಚೆನ್ನಾಗಿ ಸದೃಢವಾಗಿ ಬೆಳಿತವೆ. ಹಾಗೆ ಮಣ್ಣು ಲೂಸ್ ಇರೋದ್ರಿಂದ ನಾವು ಹಾಕಿದಂತಹ ಫರ್ಟಿಲೈಸರ್ಗಳನ್ನು ಗಿಡದವರೆಗೂ ತಲುಪಿಸಿ ಹಾಗೆ ಬೇರು ಹೀರ್ಕೊಳ್ಳೋದಕ್ಕೆ ಸಹಾಯವನ್ನು ಕೂಡ ಈ ಫರ್ಟಿಲೈಸರ್ ಮಾಡುತ್ತೆ. ಆಗ ನಮ್ಮ ಗಿಡದ ಎಲ್ಲ ಭಾಗಗಳಿಗೂ ಸಮನಾಗಿ ಪೋಷಕಾಂಶಗಳು ದೊರೆಯುತ್ತವೆ. ಹಾಗೆ ಅತ್ಯುತ್ತಮವಾಗಿ ಗಿಡಗಳಿಗೆ ಫರ್ಟಿಲೈಸರ್ಗಳು ಸಿಕ್ಕಿದಾಗ ಬೇರುಗಳು ತುಂಬ ಚೆನ್ನಾಗಿ ಚೆದರ್ಕೊಂಡು ನೀಟಾಗಿ ಬೆಳೆಯೋದ್ರಿಂದ ಸ್ಟಾರ್ಟ್ ಆದಾಗ ಒಳ್ಳೆಯ ಗಿಡಗಳ ಬೆಳವಣಿಗೆ ಆಟೋಮೆಟಿಕ್ಕಾಗಿ ನಮಗೂ ಕೂಡ ಆಗುತ್ತೆ. ಹಾಗೆ ಇದುವರೆಗೆ ಮಣ್ಣಿನಲ್ಲಿ ಕರಗದೆ ಉಳಿದಿರುವಂತಹ, ಶೇಖರಣೆಗೊಂಡಿರುವಂತಹ ಗೊಬ್ಬರಗಳನ್ನು ಕರಗಿಸಿ ಅದು ಬೇರುಗಳಿಗೆ ತಲುಪುವಂತೆ ಮಾಡುತ್ತೆ. ಹೇಗೆ ಅಂದರೆ ಮಣ್ಣು ಸಾಫ್ಟ್ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ನಾವು ಡೈಲಿ ನೀರು ಕೊಟ್ಟಾಗ ಅದು ಕರಗಿ, ಮಣ್ಣು ಸಾಫ್ಟ್ ಇರೋದ್ರಿಂದ ನೀರು ಕೊಡೋದ್ರಿಂದ ಕರಗಿ ಅದು ಆಟೋಮೆಟಿಕ್ಕಾಗಿ ಗಿಡದ ಬೇರುಗಳಿಗೆ ತಲುಪೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನಮ್ಮ ಗಿಡಗಳಲ್ಲಿ ಏನಾದರೂ ಕೆಟ್ಟ ಬ್ಯಾಕ್ಟೀರಿಯಾಸ್ಗಳೇನಾದರೂ ಆರಂಭಗೊಂಡಿದ್ದು ಅಥವಾ ಅಂಥವೇನಾದರೂ ಇದ್ದಂತಹ ಸಂದರ್ಭದಲ್ಲಿ ಅವುಗಳನ್ನ ಕೂಡ ನಾಶ ಮಾಡುತ್ತೆ. ಹಾಗೆ ಒಳ್ಳೆ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯನ್ನು ಹೆಚ್ಚು ಮಾಡೋದ್ರಿಂದ ನಮ್ಮ ಗಿಡಗಳು ಸೀವಿಡ್ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಬಳಸೋದ್ರಿಂದ ಒಳ್ಳೆಯ ಗಿಡಗಳ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಅದರಲ್ಲೂ ಈಗಂತೂ ವಾತಾವರಣ ಒಂದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಒಂದು ಸರಿ ಚಳಿ ಇದೆ, ಒಂದು ಸರಿ ಮಳೆ ಇದೆ, ಒಂದು ಸರಿ ಬಿಸಿಲಿದೆ. ಇಂತಹ ವಾತಾವರಣದಲ್ಲೂ ಕೂಡ ಈ ಫರ್ಟಿಲೈಸರ್ ಗಿಡಗಳನ್ನು ಸ್ಟ್ರೆಸ್ಗೆ ಒಳಗಾಗದಂತೆ, ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗದಂತೆ ನಮ್ಮ ಗಿಡಗಳನ್ನು ಈ ಫರ್ಟಿಲೈಸರ್ ರಕ್ಷಿಸುತ್ತೆ. ಗಿಡಗಳು ಆಟೋಮೆಟಿಕ್ಕಾಗಿ ಸ್ಟ್ರೆಸ್ಗೆ ಒಳಗಾಗಲಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಗಿಡಗಳು ಒಳ್ಳೆಯ ಬೆಳವಣಿಗೆಯನ್ನು ಹೊಂದುತ್ತವೆ. ಹಾಗಾಗಿ ಈ ಫರ್ಟಿಲೈಸರ್ ಇಂತಹ ಕಾಲದಲ್ಲಿ ಗಿಡಗಳಿಗೆ ಬಳಸೋದಕ್ಕೆ ತುಂಬ ಸೂಕ್ತ ಅಂತ ಹೇಳ್ತೇನೆ. ಈ ಫರ್ಟಿಲೈಸರನ್ನು ನಮ್ಮ ಗಿಡಗಳಿಗೆ ನಾನು 2ನೇ ಬಾರಿ ಬಳಸ್ತಾ ಇದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದನೇ ನಿಮ್ಗಳಿಗೂ ಕೂಡ ಬಳಸ್ಬೋದು ಅಂಥೇಳಿ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗೆ ಈ ಸೀವೀಡ್ ಫರ್ಟಿಲೈಸರ್ನ ಬಳಸುವ ಮತ್ತೊಂದು ವಿಧಾನ ಅಂದರೆ
ಇದನ್ನು ಲಿಕ್ವಿಡ್ ಫಾರ್ಮ್ನಲ್ಲಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡೋ ಅಂಥದ್ದು. ಗಿಡಗಳ ಮೇಲೆ ನಾವು ನೇರವಾಗಿ ಇದನ್ನು ಸ್ಪ್ರೇ ಮಾಡ್ಬೋದು. 1 ಲೀಟರ್ ನೀರಿಗೆ ನಾನು 3 ಅಥವಾ 5 ml ನಾವು ಮಿಕ್ಸ್ ಮಾಡ್ಕೊಳ್ಬೋದು. ನಾನು 5 ml ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡ್ತೇನೆ. ಹೀಗೆ ಗಿಡಗಳ ಮೇಲೆ ನೇರವಾಗಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ನೇರವಾಗಿ ಫರ್ಟಿಲೈಸರ್, ಗಿಡಗಳ ಸ್ಟೆಮ್ ಇರ್ಬೋದು, ಎಲೆಗಳಿರ್ಬೋದು, ಈ ಎಲ್ಲದಕ್ಕೂ ಆರಾಮಾಗಿ ಫರ್ಟಿಲೈಸರ್ ಸಿಕ್ಕೋದ್ರಿಂದ ಗಿಡ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಗಿಡದ ಎಲೆಗಳಿಗೆ ನೇರವಾಗಿ ಆಹಾರ ಸಿಕ್ಕಂತಾಗಿ ಗಿಡ ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಮತ್ತು ಬೇರು, ಕಾಂಡ, ನಾವೀಗ ಬೇರಿಗೆ ಅಂಥೇಳಿ ಪಾಟ್ನ ಮಣ್ಣಿಗೆ ಕೊಟ್ಟಿದ್ದೀವಿ. ಈಗ ಕೊಡೋದ್ರಿಂದ ಈ ಕಾಂಡ ಇರ್ಬೋದು, ಎಲೆಗಳಿರ್ಬೋದು, ಇವೆಲ್ಲವೂ ಚೆನ್ನಾಗಿ ಗ್ರೋತ್ ಆಗ್ತವೆ. ಇದನ್ನು ಯಾವ ಮಟ್ಟಿಗೆ ನಾವು ಸ್ಪ್ರೇ ಮಾಡಬೇಕು ಅಂದರೆ ನೋಡಿ, ಈ ರೀತಿ ಡಿಪ್ಪಲ್ಲಿ ಈ ರೀತಿ ಎಲೆಗಳ ತುದಿ ಭಾಗದಲ್ಲಿ ನೀರು ನಿಲ್ಲೋ ಅಷ್ಟು ನಾವು ಸ್ಪ್ರೇ ಮಾಡಬೇಕು. ಹಾಗೆ ಇದು ಒಂದು ರೋಗ ನಿರೋಧಕವಾಗಿಯೂ ಕೂಡ ಗಿಡಗಳಿಗೆ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಇದನ್ನು ಆರಾಮಾಗಿ ಗಿಡಗಳಿಗೆ ಸ್ಪ್ರೇ ಕೂಡ ಮಾಡ್ಬೋದು. ಎಲೆಗಳಿಗೆ ಆಹಾರ ಸಿಕ್ಕಂಗಾಗುತ್ತೆ. ಸಿಕ್ಕಿದಾಗ ಎಲೆಗಳು ತುಂಬ ಚೆನ್ನಾಗಿ ಗ್ರೋತ್ ಆಗ್ತವೆ. ಮತ್ತು ಈಗ ನೋಡಿ, ಈ ಥರ ಕಟ್ಟಿಂಗ್ ಎಲ್ಲ ಮಾಡಿ ಹೊಸ ಚಿಗುರುಗಳು ಆರಂಭಗೊಂಡಿರೋ ಹೊತ್ತಿನಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ಅವು ಇನ್ನೂ ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಗಾರ್ಡನ್ನಲ್ಲಿ ಹೂಗಳು ಇಲ್ಲ, ಯಾಕೆಂದರೆ ನಾನು ಎಲ್ಲವನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಗಿಡಗಳನ್ನು ಕಟ್ಟಿಂಗ್ ಆಗಿರೋದ್ರಿಂದ, ಈಗ ಮಳೆಗಾಲ ಆಗಿರೋದ್ರಿಂದ ಕಟ್ಟಿಂಗ್ ಮಾಡಿದ್ದೆ. ಹಾಗಾಗಿ ನಮ್ಮ ಹತ್ರ ಹೂವು ಜಾಸ್ತಿ ಇಲ್ಲ, ಬರೀ ಕಡ್ಡಿಗಳು ಮಾತ್ರ. ಮತ್ತು ಈ ಥರ ಚಿಗುರ್ತಾ ಇದೆ ಅಷ್ಟೇ. ಮತ್ತು ಒಂದೊಂದು ಕಡೆ ನೋಡಿ, ಈಗ ರೋಗ ಕೂಡ ಹಿಡಿಯೋ ಅಂಥ ಆರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಸ್ಪ್ರೇ ಕೊಡೋದ್ರಿಂದ ಗಿಡಗಳು ರೋಗ ಮುಕ್ತವೂ ಕೂಡ ಆಗ್ತವೆ. ಹಾಗೆ ಸ್ಟೆಮ್ ಕೂಡ ಇನ್ನೂ ಅತ್ಯುತ್ತಮವಾಗಿ ಸ್ಪಷ್ಟವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಮನೆಯ ಎಲ್ಲ ದಾಸವಾಳ ಗಿಡಗಳ ಸ್ಟೆಮ್ಗೆ ನಾನು ಸ್ಪ್ರೇ ಕೊಟ್ಟಿದ್ದೀನಿ. ಕಾರಣ ಬಂದು ಎಲ್ಲ ಗಿಡಗಳನ್ನು ನಾನು ತುದಿ ಭಾಗವನ್ನು ಕಟ್ ಮಾಡಿ ಈಗ ಗಿಡಗಳು ಚಿಗುರ್ತಾ ಇರೋದ್ರಿಂದ ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇಯನ್ನು ಕೊಟ್ಟಿದ್ದೀನಿ. ಎಲ್ಲ ರೀತಿಯ ಗಿಡಗಳಿಗೂ ಸೀವಿಡ್ ಫರ್ಟಿಲೈಸರ್ನ ಕೊಟ್ಟಿವತ್ತು. ಹಾಗೆ ಕೆಲವೊಂದು ಗಿಡಗಳಿಗೆ, ಎಲ್ಲ ದಾಸವಾಳ ಗಿಡಗಳಿಗೂ ಸ್ಪ್ರೇನ ಕೊಟ್ಟು ನನ್ನ ಕೆಲಸವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಏನಪ್ಪ ಕಳೆ ಇರೋದನ್ನೆಲ್ಲ ತೋರಿಸ್ತಾರೆ ಅಂದ್ಕೋಬೇಡಿ. ಇನ್ನು ಈ ಭಾಗವನ್ನು ನಾನು ಕ್ಲೀನ್ ಮಾಡೋದಕ್ಕಾಗೇ ಇಲ್ಲ. ಫಂಕ್ಷನ್ಗಳಿದ್ದರಿಂದ ಈ ಭಾಗ ನಂದು ಹಾಗೇ ಇದೆ. ಆ ಕಡೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಾಗಿದೆ. ಇನ್ನು ಸಕ್ಯುಲೆಂಟ್ಸ್ ಭಾಗ ಮಾತ್ರ ಇದು ತುಂಬ ಸಾಫ್ಟಾಗಿ ಕೆಲಸ ಮಾಡಬೇಕು. ಹಾಗಾಗಿ ಈ ಭಾಗಕ್ಕೆ ನಾನು ಕೈ ಹಾಕಿಲ್ಲ. ಎಲ್ಲ ಸಕ್ಯುಲೆಂಟ್ಸು ಕೂಡ ಕ್ಲೀನಾಗಿಲ್ಲ, ಎಲ್ಲೋ ಕೆಲವೊಂದು ಪಾರ್ಟ್ಗಳು ಮಾತ್ರ ಕ್ಲೀನಾಗಿದೆ ಅಷ್ಟೇ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.